ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಬೆಂಗಳೂರು ಟು ಆಸ್ಟ್ರೇಲಿಯಾ. ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಟ್ ಮಾಡೋರು ಎಲ್ಲರೂ ಈ ವರ್ಷದ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿರ್ತೀರಾ ಅನ್ನೋದು ನನ್ನ ಭಾವನೆ. ನಮ್ಮ ಮನೆಯಲ್ಲಿ ನಮ್ಮ ಪುಟ್ಟ ಕೃಷ್ಣನಿಗೆ ಕೃಷ್ಣನ ಬರ್ತ್ಡೇ ಅನ್ನೋಂಥ ಈ ಜನ್ಮಾಷ್ಟಮಿ ದಿನ ನಾವು ಹೇಗೆ ಸಿಂಪಲ್ ಆಗಿ ಹಬ್ಬನ ಆಚರಿಸಿದ್ವಿ, ನಾನು ಶ್ರದ್ಧೆಯಿಂದ ಪ್ರೀತಿಯಿಂದ ಏನೆಲ್ಲ ಮಾಡಿದ್ದೆ ಅನ್ನೋದನ್ನು ಶೇರ್ ಮಾಡುವಂಥ ಒಂದು ಪ್ರಯತ್ನ ಈ ವ್ಲಾಗ್. ನಾನೇನು ತುಂಬ ಬಗೆ ಬಗೆ ವೆರೈಟಿ ಐಟಮ್ಸ್ ಎಲ್ಲ ಮಾಡಿಲ್ಲ, ಪ್ರೀತಿಯಿಂದ ಒಂದು 4 ಐಟಮ್ಸ್ನ ಮಾಡಿ ಕೃಷ್ಣನಿಗೆ ಆಫರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೆ. ಹಾಗಾಗಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಥಿಂಗ್ಸ್ನ ನಾನು ಇವಾಗ ಇಲ್ಲಿ ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ. ಎಲ್ಲ ಐಟಮ್ಸ್ಗಳನ್ನು ಒಂದಾದ್ಮೇಲೊಂದು ಪ್ಲ್ಯಾನ್ ಮಾಡಿ ಆರಾಮಾಗಿ ನಿಧಾನವಾಗಿ ಮಾಡ್ಕೊಂಡು ಹೋದರೆ ಕಷ್ಟ ಅಂತೇನು ಅನಿಸಲ್ಲ. ಹಾಗೆ ನಾನು ಫಸ್ಟ್ ಮಾಡ್ತಿರೋದು ಅವಲಕ್ಕಿ ಉಂಡೆ. ಅದಕ್ಕೆ ಇಲ್ಲಿ ನಾನು 4 ಕಪ್ ಆಗುವಷ್ಟು ತೆಳ್ಳಗಿನ ಅವಲಕ್ಕಿ ತೊಗೊಂಡಿದ್ದೀನಿ, ಥಿನ್ ಅವಲಕ್ಕಿ. ಆ್ಯಂಡ್ ನಾನಿಲ್ಲಿ ರೆಡ್ ಅವಲಕ್ಕಿ ಯೂಸ್ ಮಾಡ್ತಿದ್ದೀನಿ, ಅಂದರೆ ಕೆಂಪು ಅಕ್ಕಿಯಿಂದ ಮಾಡಿರೋಂಥ ಅವಲಕ್ಕಿ. ನೀವು ಯಾವುದೇ ಅವಲಕ್ಕಿನ ಯೂಸ್ ಮಾಡ್ಬೋದು. ಈಗ ಈ ಅವಲಕ್ಕಿನ ಚೆನ್ನಾಗಿ ಸಣ್ಣ ಉರಿಯಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕ್ರಿಸ್ಪಿ ಆಗೋ ತನಕ, ಅಂದರೆ ಹೀಗೆ ತೆಕ್ಕೊಂಡು ಮುರಿದ್ರೆ ಕ್ರಂಚಿಯಾಗಿ ಅದು ಪುಡಿ ಆಗಬೇಕು. ಅಷ್ಟು ತನಕ ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೊಂಡು ಇವಾಗ ಇದನ್ನು ಒಂದು ತಟ್ಟೆಯಲ್ಲಿ ತೆಕ್ಕೊಂಡು ಅದನ್ನು ಹಾಗೆ ಆರಕ್ಕೆ ಅಂತ ಬಿಡ್ತಿದ್ದೀನಿ. ಅಷ್ಟರಲ್ಲಿ ಇನ್ನೊಂದು ಪುಟ್ಟ ಬಾಣಲೆಯಲ್ಲಿ 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳನ್ನು ತಗೊಂಡು ಇದನ್ನು ಸಣ್ಣ ಉರಿಯಲ್ಲಿ ಎಣ್ಣೆ ಎಲ್ಲ ಏನು ಹಾಕ್ತೇನೆ ಡ್ರೈ ರೋಸ್ಟ್ ಮಾಡ್ತಿದ್ದೀನಿ. ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಇದನ್ನು ಈ ಅವಲಕ್ಕಿ ಜೊತೆ ಮಿಕ್ಸ್ ಮಾಡಿಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಇನ್ನೊಂದು ಪಾತ್ರೆಯಲ್ಲಿ 1.5 ಕಪ್ ಅಷ್ಟು ಬೆಲ್ಲನ ನಾನು ಸ್ವಲ್ಪ ನೀರು ಹಾಕೊಂಡು ಅದನ್ನ ಮೆಲ್ಟ್ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ. ಒಂದು 3/4 ಕಪ್ ಅಷ್ಟು ನೀರು ಹಾಕಿದ್ರೆ ಸಾಕು. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕೊಂಡು ಬಿಟ್ಟಿದ್ದೀನಿ. ಇದನ್ನ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಈ ಕಡೆ ತಣ್ಣದಿರೋವಂಥ ಅವಲಕ್ಕಿ ಆ್ಯಂಡ್ ಎಳ್ಳನ್ನ ಮಿಕ್ಸಿ ಜಾರಿಗೆ ಹಾಕೊಂಡು 2 ರೌಂಡ್ ತರಿಯಾಗಿ ರುಬ್ಕೋತಿದ್ದೀನಿ. ಇದು ಕನ್ಸಿಸ್ಟೆನ್ಸಿ ಹೇಗಿರ್ಬೇಕಂದ್ರೆ ಸಣ್ಣ ರವೆ ಅಥವಾ ಚಿರೋಟಿ ರವೆ ಥರ ತರಿಯಾಗಿ ರುಬ್ಕೊಳ್ಬೇಕು. ಅದಾದಮೇಲೆ 1/2 ಕಪ್ ರೋಸ್ಟೆಡ್ ಅನ್ಸಾಲ್ಟೆಡ್ ಪೀನಟ್ಸ್ ಅಂದರೆ ಕಡಲೆಕಾಳು ಬೀಜ ಆ್ಯಂಡ್ ಏಲಕ್ಕಿ ಹಾಕಿ ಮತ್ತೆ ರುಬ್ಕೊಳ್ತಾ ಇದ್ದೀನಿ. ಸೊ ಓವರ್ ಆಲ್ ಕನ್ಸಿಸ್ಟೆನ್ಸಿ ತರಿಯಾಗಿರಬೇಕು. ಆಗಲೇ ಅವಲಕ್ಕಿ ಉಂಡೆದು ಟೆಕ್ಸ್ಚರ್ ಚೆನ್ನಾಗಿರುತ್ತೆ. ತುಂಬ ಫೈನ್ ಪೌಡರ್ ಆಗಿಬಿಟ್ರೆ ಒಂಥರ ಪಿಚಿ ಥರ ಆಗುತ್ತೆ ಆ್ಯಂಡ್ ಇಟ್ ವೋಂಟ್ ಟೇಸ್ಟ್ ವೆರಿ ನೈಸ್. ಇದನ್ನುコースಆಗೇನೆ ರುಬ್ಕೊಂಡಿದ್ದೀನಿ. ಈ ಕಡೆ ಬೆಲ್ಲ ಎಷ್ಟು ಕರಗಿದೆ ಅಂತ ಚೆಕ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಇವಾಗ ರುಬ್ಬಿಟ್ಕೊಂಡಿರೋ ಅಂಥ ಅವಲಕ್ಕಿ, ಪೀನಟ್ಸ್ ಆ್ಯಂಡ್ ಎಳ್ಳು ಆ ಮಿಕ್ಸ್ಚರ್ಗೆ ತೆಂಗಿನಕಾಯಿ ತುರಿ ಹಾಕೋಬೇಕು. ನೀವು ಫಸ್ಟ್ ನನ್ನ ಪ್ರಿಪ್ರೇಷನ್ ಕ್ಲಿಪ್ಪಿಂಗಲ್ಲಿ ನೋಡಿರ್ತೀರ, ನಾನು ಡೆಸಿಕೇಟೆಡ್ ಕೋಕೋನಟ್ ಯೂಸ್ ಮಾಡ್ತಿರೋದಲ್ವಾ. ಸೊ ಅದಕ್ಕೆ ಮುಂಚೆನೇ ಸ್ವಲ್ಪ ಹಾಟ್ ವಾಟರ್ ಹಾಕಿ ಇಟ್ಟರೆ ಅದು ಹೈಡ್ರೇಟ್ ಹಾಕ್ಕೊಂಡು ಈ ಥರ ಫ್ರೆಶ್ ಕೋಕೋನಟ್ ಕನ್ಸಿಸ್ಟೆನ್ಸಿಗೇ ಬರುತ್ತೆ. ಸೊ ತೆಂಗಿನ ತುರಿ ಹಾಕ್ಕೊಂಡು ಒಂದೇ ಒಂದು ಸ್ಮಾಲ್ ಪಿಂಚ್ ಆಫ್ ಸಾಲ್ಟ್. ಅಮ್ಮ ಯಾವಾಗಲೂ ಹೇಳ್ತಾರೆ ಬೆಲ್ಲ ಹಾಕಿ ಏನು ಸ್ವೀಟ್ ಮಾಡಿದ್ರು ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಹಾಕಿದ್ರೆ ಅದು ಸ್ವೀಟ್ನೆಸ್ ಎನ್ಹ್ಯಾನ್ಸ್ ಆಗುತ್ತೆ ಅಂತ. ಇಲ್ಲಿ ನೋಡಿ ಬೆಲ್ಲ ಚೆನ್ನಾಗಿ ಕರಗಿ ಕುದೀತಿದೆ. ಇದನ್ನು ಪಾಕ ಮಾಡ್ಕೊಳ್ಳೋದೇನು ಬೇಡ, ಸುಮ್ಮನೆ ಬೆಲ್ಲ ಕರಗಿದ್ರೆ ಸಾಕು. ಬಟ್ ನಾನು ಆಗಲೇ ಹೇಳ್ದಂಗೆ ನಾನಿಲ್ಲಿ ತುಂಬ ನೀರು ಹಾಕಿಬಿಟ್ಟೆ. ಒಂದು 3/4 ಕಪ್ ನೀರು ಹಾಕಿದರೆ ಸಾಕು. ಸ್ವಲ್ಪ ಸ್ಟಿಕ್ಕಿ ಬೆಲ್ಲದ್ದು ಸಿರಪ್ ಥರ ಆಗಬೇಕು ಅಷ್ಟೇ. ಈಗ ಈ ಮಿಕ್ಸ್ಚರ್ಗೆ 2 ದೊಡ್ಡ ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಕರಗಿಸಿಟ್ಕೊಂಡಿರೋವಂಥ ಬೆಲ್ಲದ ನೀರನ್ನು ಕೂಡ ಹಾಕ್ಕೊಂಡು ಇದನ್ನು ಉಂಡೆ ಕಟ್ಕೊಳ್ಳೋದು ಅಷ್ಟೇ. ಎಷ್ಟು ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಈ ಅವಲಕ್ಕಿ ಉಂಡೆ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಐ ಆಮ್ ಶ್ಯೂರ್ ನಮ್ಮ ಬರ್ತ್ಡೇ ಬಾಯ್ ಕೃಷ್ಣನ್ಗೂ ತುಂಬ ಇಷ್ಟ ಆಗುತ್ತೆ ಅಂತ. ಬಿಕಾಸ್ ನನಗೆ ನನ್ನ ಅಮ್ಮ ಎಲ್ಲ ಹೇಳ್ತಿದ್ದ ಕತೆ ಪ್ರಕಾರ ಕೃಷ್ಣನ್ಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ಅದೇ ಥರ ಅವಲಕ್ಕಿ ಯಾವಾಗಲೂ ಮಾಡೋದಕ್ಕಿಂತ ಅವಲಕ್ಕಿಯಲ್ಲಿ ಲಡ್ಡು ಮಾಡೋಣ ಅಂತ ನಾನು ಈ ರೆಸಿಪಿನ ಮಾಡ್ತಿದ್ದೀನಿ. ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿಯಿಂದ ನಾವು ದೂರ ಇರೋದ್ರಿಂದ ಹಬ್ಬ ಟೈಮ್ ಬಂದಾಗೆಲ್ಲ ನಾವು ಒಂದು ಆ ಸಂಭ್ರಮ, ಆ ಫೆಸ್ಟಿವ್ ವೈಬ್ ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತೀವಿ. ಬಟ್ ನಾವೇ ಮನೆಯಲ್ಲಿ ಆದಷ್ಟು ಆ ಎನ್ವೈರ್ನ್ಮೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನಾವು ಮಕ್ಕಳನ್ನೂ ಸಹ ಇದರಲ್ಲಿ ಇನ್ವಾಲ್ವ್ ಮಾಡಿಸ್ತೀವಿ. ಆ್ಯಂಡ್ ಹಾಗೆ ನನ್ನ ಮಗಳು ಇವಾಗ ನಾನು ನಿನ್ನ ಜೊತೆ ಉಂಡೆ ಮಾಡ್ತೀನಿ ಅಮ್ಮ ಅಂತ ಬಂದಳು. ಆ್ಯಂಡ್ ಅವಳ ಓನ್ ಸ್ಟೈಲಲ್ಲಿ ಅವಳು ಕೃಷ್ಣನ್ಗೆ ಹಾರ್ಟ್ ಶೇಪ್ ಉಂಡೆ ಮಾಡಬೇಕು ಅಂತ ಹೇಳಿದ್ಲು. ಸೊ ಅದನ್ನೇ ಅವಳು ಇವಾಗಿಲ್ಲಿ ಮಾಡಿ ಸ್ಪೆಷಲ್ ಆಫರಿಂಗ್ ಮಾಡಿದ್ದಾಳೆ. ಸರಿ, ಓಕೆ. ನೆಕ್ಸ್ಟ್ ನಾನು ಮಾಡಿದಂಥ ಐಟಮ್ ಸ್ವೀಟ್ ಅಪ್ಪ.
ಇದನ್ನು ಬೇರೆ ಏನು ಕರೀತಾರೆ ನನಗೆ ಗೊತ್ತಿಲ್ಲ. ನಮ್ಮ ಕಡೆ ಎಲ್ಲ ಇದಕ್ಕೆ ಅಪ್ಪ ಅಂತ ನಾವು ಕರಿತೀವಿ. ಅಪ್ಪೆ ಅಥವಾ ಪಡ್ಡು ಅಂತ ಹೇಳ್ತಾರಲ್ಲ, ಆ ಥರ ಇದು ಸ್ವೀಟ್ ಅಪ್ಪ. ಇದಕ್ಕೆ ನಾನು 2 ಹಣ್ಣಾಗಿರೋಂಥ ಬಾಳೆಹಣ್ಣ ಫಸ್ಟ್ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಅದ್ರ ಜೊತೆನೇ ಒಂದು 2-3 ಏಲಕ್ಕಿ, ಆಮೇಲೆ 2-3 ಲವಂಗ ಇದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ 1.5 ಕಪ್ಪಷ್ಟು ಬೆಲ್ಲನ ಈ ಥರ ಪುಡಿ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ಡೈರೆಕ್ಟಾಗಿ ಈ ಬಾಳೆಹಣ್ಣು ಜೊತೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ದಿ ಏಮ್ ಆಫ್ ದಿಸ್ ರೆಸಿಪಿ ಏನಂದರೆ, ಇದು ಎಷ್ಟು ಸಿಂಪಲ್, ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಅಂದರೆ ಒಂದೇ ಮಿಕ್ಸರ್ ಜಾರಲ್ಲಿ ಆ್ಯಕ್ಚುಲಿ ಇದನ್ನ ಫುಲ್ ಪ್ರಿಪೇರ್ ಮಾಡ್ಕೊಂಡು ಬಿಡ್ಬೋದು. ಅಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಆಗೋಗುತ್ತೆ. ಸೊ ಇವಾಗ ಬಾಳೆಹಣ್ಣು ಆ್ಯಂಡ್ ಬೆಲ್ಲನ ಒಂದು ರೌಂಡ್ ತೆಗೆಸ್ಕೊಂಡ್ಮೇಲೆ ಒಂದು ಹದಕ್ಕೆ ಇದೆಲ್ಲ ಬ್ಲೆಂಡ್ ಆದಮೇಲೆ 2 ಕಪ್ ಗೋಧಿ ಹಿಟ್ಟನ್ನು ನಾನು ಇದೇ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದ್ರ ಜೊತೆ ಎಷ್ಟು ಬೇಕೋ ಅಷ್ಟು ನೀರನ್ನ ಕೂಡ ಸೇರಿಸ್ಕೊಂಡು ಇದನ್ನೆಲ್ಲ ನಾನಿವಾಗ ಇದು ಚೆನ್ನಾಗಿ ಬ್ಲೆಂಡ್ ಆಗಿ ಒಂದು ಹಿಟ್ಟು ಥರ ಬರೋ ತನಕ ಮಿಕ್ಸಿಯಲ್ಲಿ ಹಾಕ್ಕೊಂಡೆ. ಇವಾಗ ನಾನು ಇದನ್ನು ಒಂದು ದೊಡ್ಡ ಬೋಲಿಗೆ ತೆಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಜೊತೆಗೆ 1 ಕಪ್ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಗಿರ್ತಿದ್ರೆ ಎಲ್ಲನೂ ಮಿಕ್ಸಿಯಲ್ಲೇ ಹಾಕ್ಬೋದಿತ್ತು. ಬಟ್ ನಾನು ಮಿಕ್ಸಿ ಸ್ವಲ್ಪ ಓವರ್ಲೋಡ್ ಆಗಿದ್ದರಿಂದ ಅದು ತಿರುಗ್ತಿರ್ಲಿಲ್ಲ. ಹಾಗಾಗಿ ಇದನ್ನ ಸೆಪ್ರೇಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಬೇರೆ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಪಿಂಚ್ ಆಫ್ ಸೋಡಾ, 1 ಪಿಂಚ್ ಆಫ್ ಉಪ್ಪು ಆ್ಯಂಡ್ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ, ಇದಿಷ್ಟನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಇವಾಗ ಏನೂ ಲಂಪ್ಸ್ ಇಲ್ಲದೆ ಇರೋ ಥರ ಸ್ಮೂತ್ ಬ್ಯಾಟರ್ ಥರ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೆಯ್ಯಿ ಅಪ್ಪಮ್ ಅಂತ ಕೂಡ ಹೇಳ್ತಾರೆ. ಅದು ಯಾಕೆ ಅಂತ ಈಗ ಸದ್ಯದಲ್ಲೇ ಗೊತ್ತಾಗುತ್ತೆ ನೋಡಿ. ಇದನ್ನು ಆ್ಯಕ್ಚುಲಿ ತುಪ್ಪದಲ್ಲೇ ಕರಿಬೋದು. ಬಟ್ ಬಾಣಲೆ ಇಟ್ಟು ಒಂದಷ್ಟು ತುಪ್ಪ ಹಾಕಿ ಅದರಲ್ಲಿ ಫ್ರೈ ಮಾಡೋದಕ್ಕಿಂತ ನಾನೇನು ಅಂದ್ಕೊಂಡೆ ಅಂದರೆ, ಈ ಥರ ಅಪ್ಪದ ಕಾವಲಿಯಲ್ಲಿ ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕ್ಕೊಂಡು ಇಂಡಿವಿಜುವಲ್ ಆಗಿ ಮಾಡಿದ್ರೆ ತಿನ್ನೋಕ್ಕೂ ಪೋರ್ಷನ್ ಸೈಜಸ್ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಇಟ್ಸ್ ಈಸಿಯರ್ ಟು ಕುಕ್ ಇಟ್ ದಿಸ್ ವೇ ಅಂತ ಈಗ ನಾನು ಬಿಸಿಯಾಗಿರುವಂಥ ಅಪ್ಪದ ಕಾವಲಿಯಲ್ಲಿ ತುಪ್ಪ ಹಾಕ್ಕೊಂಡು ನಾನು ರೆಡಿ ಮಾಡಿಟ್ಕೊಂಡಿರೋಂಥ ಈ ಗೋಧಿ ಹಿಟ್ಟಿನ ಅಪ್ಪದ ಈ ಒಂದು ಬ್ಯಾಟರ್ನ ಒಂದೊಂದು ದೊಡ್ಡ ಸ್ಪೂನ್ ಎಲ್ಲದಕ್ಕೂ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಲೋ ಫ್ಲೇಮಲ್ಲಿಟ್ಟು ಮುಚ್ಚಿಟ್ಟು 2 ಸೈಡ್ ಕೂಡ ಬೇಯೋ ತನಕ ಇದನ್ನು ಕುಕ್ ಮಾಡಿಕೊಂಡು ತೆಗೆದ್ರೆ ಕೃಷ್ಣಂಗೆ ತುಂಬ ಇಷ್ಟ ಆಗುವಂಥ ಗೋಧಿ ಹಿಟ್ಟಿನ ಸ್ವೀಟ್ ಅಪ್ಪ ರೆಡಿ ಆಗುತ್ತೆ. ನಿಜ ಹೇಳಬೇಕಂದ್ರೆ ಕೃಷ್ಣ ಜನ್ಮಾಷ್ಟಮಿಗೆ ಟ್ರೆಡಿಷ್ನಲ್ ಆಗಿ ಮಾಡಿ ಆಫರ್ ಮಾಡುವಂಥ ರೆಸಿಪಿನ ಇದು ಅಂತ ನನಗೆ ಖಂಡಿತ ಗೊತ್ತಿಲ್ಲ. ಆದರೆ ನಾನು ತುಂಬ ವರ್ಷದ ಹಿಂದೆ ಮಾಡೋಕ್ಕೆ ಶುರು ಮಾಡಿದ್ದೆ. ಆ್ಯಂಡ್ ನನ್ನ ಮಗಳಿಗೆ ಇದೆಷ್ಟಿಷ್ಟ ಆಗಿದೆ ಅಂದರೆ, ಪ್ರತಿ ಸಲ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿದ ತಕ್ಷಣ ಅವಳು ಅದನ್ನು ಈ ಅಪ್ಪದ ಜೊತೆ ಅಸೋಸಿಯೇಟ್ ಮಾಡ್ತಾಳೆ. ಓಕೆ, ನೆಕ್ಸ್ಟ್ ನಾನಿಲ್ಲಿ ಮಾಡ್ತಿರೋದು ಬೆಣ್ಣೆ ಮುರುಕು ಅಥವಾ ಬಟರ್ ಮುರುಕು. ಅದಕ್ಕೆ ಫಸ್ಟ್ ನಾನು 1/4 ಕಪ್ ಅಷ್ಟು ಉದ್ದಿನ ಬೇಳೆನ ಒಂದು ಚಿಕ್ಕ ಬಾಣಲೆಯಲ್ಲಿ ಸಣ್ಣ ಉರಿಯಲ್ಲಿ ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಈ ಕಡೆ ಒಂದು ದೊಡ್ಡ ಮಿಕ್ಸಿಂಗ್ ಪ್ಲೇಟಲ್ಲಿ 3 ಕಪ್ ಅಕ್ಕಿ ಹಿಟ್ಟು ತೊಗೊಳ್ತಿದ್ದೀನಿ. ಇದು ಸ್ಟೋರ್ ಬಾಟ್ ರೆಡಿಮೇಡ್ ಅಕ್ಕಿ ಹಿಟ್ಟು. ಮನೆಯಲ್ಲೇ ಇರುವಂಥ ಈಸಿಯಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸಲ್ಲಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಿದ್ದೀನಿ ಅಷ್ಟೇ. ಈ 3 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಆ್ಯಂಡ್ ನಾನು ಆಗಲೇ ರೋಸ್ಟ್ ಮಾಡಿದಂಥ ಉದ್ದಿನ ಬೇಳೆಯನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡು ಅದನ್ನು ಜರಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನಿಲ್ಲಿ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಅದಾದಮೇಲೆ 1-2 ಸ್ಪೂನಷ್ಟು ಜೀರಿಗೆನ ಕೂಡ ಹಾಕ್ಕೊಳ್ತಿದ್ದೀನಿ. ಈ ಡ್ರೈ ಇಂಗ್ರೀಡಿಯೆಂಟ್ಸ್ನ ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಅರ್ಧ ಕಪ್ಪಷ್ಟು ಸಾಫ್ಟ್ ರೂಮ್ ಟೆಂಪ್ರೇಚರಲ್ಲಿ ಇರುವಂಥ ಬೆಣ್ಣೆನ ಹಾಕ್ಕೊಳ್ತಿದ್ದೀನಿ. ಇದು ಅನ್ಸಾಲ್ಟೆಡ್ ಬಟರ್. ಸಾಲ್ಟೆಡ್ ಬಟರ್ ಯೂಸ್ ಮಾಡೋದಿದ್ರೆ ಸಾಲ್ಟನ್ನ ನಾವು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಲ್ಲ, ಅದೆಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ರಬ್ಬಿನ್ ಅಥವಾ ಹೀಗೆ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಹೀಗೆ ನಾವು ಉಂಡೆ ಥರ ಕಟ್ಟಿದಾಗ ಅದು ಒಟ್ಟಿಗೆ ಇಟ್ ಶುಡ್ ಬೈಂಡ್ ಟುಗೆದರ್. ಅಷ್ಟು ಕನ್ಸಿಸ್ಟೆನ್ಸಿಗೆ ಬಂದರೆ ಬೆಣ್ಣೆ ಎಲ್ಲ ಕರೆಕ್ಟಾಗಿ ಹಾಕಿದ್ದೀವಿ ಅಂತ ಅರ್ಥ. ಈಗ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು ಸಾಫ್ಟ್ ಡೋ ಅಥವಾ ಹಿಟ್ಟು ಥರ ಕಲಿಸ್ಕೊಳ್ತಾ ಇದ್ದೀನಿ. ನಾನಿವತ್ತು ವಿಡಿಯೋಲ್ಲಿ ತೋರಿಸ್ತಿರುವಂಥ ಈ ರೆಸಿಪಿಗಳೆಲ್ಲ ನಿಮ್ಮಲ್ಲಿ ಎಷ್ಟೋ ಜನ ಎಷ್ಟೋ ವರ್ಷಗಳಿಂದ ಮಾಡಿ ಎಕ್ಸ್ಪೀರಿಯನ್ಸ್ಡ್ ಆಗಿರೋರು ಇರ್ಬೋದು. ಆದರೂ ನಾನು ಆಗಲೇ ಹೇಳಿದಂಗೆ ಈ ಹಬ್ಬದ ಒಂದು ಸಂಭ್ರಮನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನೋದು ಅಷ್ಟೇ ನನ್ನ ಒಂದು ಉದ್ದೇಶ. ಆ್ಯಂಡ್ ಹಬ್ಬ ಅಂದಾಗ ಎಷ್ಟೇ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ದೇವ್ರಿಗೆ ಅಂತ ಇದೆಲ್ಲ ಮಾಡೋದಾದ್ರೂ ನಿಜ ಹೇಳಿ, ನಾವು ಒಂದೊಂದು ಹಬ್ಬಕ್ಕೆ ಒಂದೊಂದು ತಿಂಡಿ, ಒಂದೊಂದು ಥರ ಅಡುಗೆಗಳು ಇದನ್ನೆಲ್ಲ ಅಸೋಸಿಯೇಟ್ ಮಾಡ್ಕೊಳ್ತೀವಿ
ಮಾಡ್ತೀವಲ್ವಾ, ದಟ್ಸ್ ಆಲ್ ಅ ಪಾರ್ಟ್ ಆಫ್ ಮೇಕಿಂಗ್ ದೋಸ್ ಮೆಮರೀಸ್ ಆ್ಯಂಡ್ ಎಂಜಾಯಿಂಗ್ ದೋಸ್ ಫೆಸ್ಟಿವಲ್ಸ್. ಏನಂತೀರ? ಸೊ ಈಗ ಒಂದು ಬಾಣಲೆಯಲ್ಲಿ ನಾನು ಎಣ್ಣೆನ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಚಕ್ಲಿ ಅಥವಾ ಮುರುಕು ಮಾಡ್ಕೊಳ್ಳೋವಂಥ ಈ ಮೋಲ್ಡ್ನ ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ. ಕಲಸಿಟ್ಕೊಂಡಿರುವಂಥ ಈ ಬೆಣ್ಣೆ ಮುರುಕು ಹಿಟ್ಟನ್ನ ಒಂದು ವೆಟ್ ಕಿಚನ್ ಪೇಪರ್ ಟವಲ್ ಅಥವಾ ಯಾವುದಾದ್ರೂ ಒಂದು ಒದ್ದೆ ಬಟ್ಟೆಯನ್ನು ಇದ್ರ ಮೇಲೆ ಹಾಕಿಡೋದು ಇಂಪಾರ್ಟೆಂಟ್. ಸೊ ದಟ್ ಅದು ಹಿಟ್ಟು ನಾವು ಏನು ಕಲ್ಸ್ಕೊಂಡಿದ್ದೀವಿ ಅದು ಡ್ರೈ ಆಗದೆ ಇರಲಿ ಅಂತ. ಈಗ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಮುರುಕು ಮೇಕರ್ ಮೋಲ್ಡಲ್ಲಿ ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡೋದು ಅಷ್ಟೇ. ಸೊ ಓಕೆ, ಈಗ ಎಣ್ಣೆ ಬಿಸಿಯಾಗಿದೆ ಆ್ಯಂಡ್ ನಾನು ಚಕ್ಲಿ ಥರ ಮಾಡ್ತಿಲ್ಲ, ಇದನ್ನು ಮುರುಕು ಥರ ಮಾಡ್ತಿದ್ದೀನಿ. ಅಂದರೆ ಪೀಸ್ ಆಗಿರುತ್ತಲ್ಲ ಬೆಣ್ಣೆ ಮುರುಕು. ಬಿಕಾಸ್ ನಾವು ಬಟರ್ ಹಾಕಿರೋದ್ರಿಂದ ಇದು ಎಷ್ಟು ಸಾಫ್ಟ್ ಮೆಲ್ಟ್ ಇನ್ ಯೋರ್ ಮೌತ್ ಥರ ಬರುತ್ತಂದರೆ, ಬೇಕಿದ್ದರೆ ಚಕ್ಲಿ ಥರ ರೌಂಡ್ ಅದೇ ಯಾವಾಗಲೂ ಮಾಡ್ತೀವಲ್ಲ ಹಾಗೆ ಕೂಡ ಮಾಡ್ಕೋಬೋದು. ಬಟ್ ನಮ್ಮನೇಲಿ ಈ ಥರ ಇಷ್ಟ ಆ್ಯಂಡ್ ನನಗೆ ಅನ್ಸುತ್ತೆ ನಮ್ಮನೆ ಕೃಷ್ಣನ್ಗೆ ಇದೇ ಥರ ಇಷ್ಟ ಅಂತ. ಓಕೆ, ಸೊ ಹಾಗೆ ಗರ್ಗರಿಯಾಗಿರುವಂಥ ಮೆಲ್ಟ್ ಇನ್ ಯೋರ್ ಮೌತ್ ಬೆಣ್ಣೆ ಮುರುಕು ಕೂಡ ಇವಾಗ ರೆಡಿಯಾಗಿದೆ. ಕೃಷ್ಣ ಜನ್ಮಾಷ್ಟಮಿ ಅಂದರೆ ದೇವರಿಗೆ ನಾವು ಮಾಡುವಂಥ ಈ ಥರ ಬೇರೆ ಬೇರೆ ತಿಂಡಿಗಳು, ಕೃಷ್ಣಂಗೆ ಅಂತ ನಾವು ಹಾಡುವಂಥ ಭಜನೆಗಳು, ಇದೆಲ್ಲ ನೆನಪು ಬರುತ್ತೆ. ನೀವು ಕೃಷ್ಣ ಜನ್ಮಾಷ್ಟಮಿನ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ, ನಿಮ್ಮ ಸ್ಪೆಷಲ್ ಮೆಮರೀಸ್ ಏನು ಅನ್ನೋದನ್ನು ನನಗೆ ಕಾಮೆಂಟ್ಸಲ್ಲಿ ಬರ್ತಿಳಿಸಿ. ಓಕೆ, ಸೊ ಲಾಸ್ಟಾಗಿ ನಾನು ಮಾಡಿದಂಥ ಐಟಮ್ ಅವತ್ತು ಏನಂದರೆ ಗೊಜ್ಜು ಅವಲಕ್ಕಿ. ಆಫ್ಕೋರ್ಸ್ ಕೃಷ್ಣಂಗೆ ತುಂಬ ಇಷ್ಟ ಆಗುವಂಥ ಅವಲಕ್ಕಿನ ಎಲ್ಲರ ಮನೆಯಲ್ಲೂ ಮಾಡಿ ನೈವೇದ್ಯ ಥರ ನಾವು ಆಫರ್ ಮಾಡ್ತೀವಿ ಅಲ್ವಾ. ನಾನಿಲ್ಲಿ ಮಾಡ್ತಿರೋದು ಝಟ್ಪಟ್ ಈಸಿ ಗೊಜ್ಜು ಅವಲಕ್ಕಿ. ನಾನಿಲ್ಲಿ ಅರ್ಧ kg ಮೀಡಿಯಂ ಅವಲಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3.5 ಕಪ್ಪಷ್ಟು ನೀರು ಹಾಕ್ಕೊಂಡು ಅದಕ್ಕೆ 4 ಸ್ಪೂನ್ ಸಾರಿನ ಪುಡಿ, 1 ದೊಡ್ಡ ಸ್ಪೂನ್ ಹುಣಸೆ ಹಣ್ಣಿನ ಪೇಸ್ಟ್, ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಆ್ಯಂಡ್ ಬೆಲ್ಲದ ನೀರು ನನ್ನ ಹತ್ರ ಆಗಲೇ ಎಕ್ಸ್ಟ್ರಾ ಇತ್ತಲ್ಲ ಅದನ್ನೇ ಹಾಕ್ಕೊಂಡೆ. ಇದನ್ನೆಲ್ಲ ನೀರಲ್ಲೇ ಮಿಕ್ಸ್ ಮಾಡಿಕೊಂಡು ಈ ಅವಲಕ್ಕಿಗೆ ಅದನ್ನು ಹಾಕ್ಕೊಂಡು ಕೈಯಲ್ಲೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇನ್ ಕೇಸ್ ಗಟ್ಟಿ ಅವಲಕ್ಕಿ ಯೂಸ್ ಮಾಡ್ತಿದ್ರೆ ಒಂದು ಸಲ ಮಿಕ್ಸಿಯಲ್ಲಿ ಅದನ್ನು ಕೋರ್ಸಾಗಿ ಗ್ರೈಂಡ್ ಮಾಡಿಕೊಂಡು ಈ ಫ್ಲೇವರ್ಡ್ ಈ ವಾಟರ್ ಏನಿದೆ ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೆನೆಯಕ್ಕೆ ಬಿಡ್ಬೋದು. ಮೀಡಿಯಮ್ ಅವಲಕ್ಕಿ ಆದಿದ್ದರಿಂದ ನಾನು ಹೀಗೆ ಮಿಕ್ಸ್ ಮಾಡಿ ಅದನ್ನ ಎಲ್ಲ ನೆನ್ಕೊಂಡು ಸಾಫ್ಟ್ ಆಗೋ ತನಕ ಹೀಗೆ ಬಿಡ್ತಿದ್ದೀನಿ. ಕೇಳ್ಬೋದು ಅವಲಕ್ಕಿನ ವಾಶ್ ಮಾಡಲ್ವಾ ಅಂತ. ಕೃಷ್ಣಾಯ ನಮೋ ನಮಃ ಅಂದ್ಕೊಂಡು ನಾನು ಎಷ್ಟೋ ವರ್ಷದಿಂದ ಅವಲಕ್ಕಿನ ಇದೇ ಮೆಥಡಲ್ಲಿ ಮಾಡ್ತಿರೋದು. ಇಟ್ಸ್ ಆಬ್ಸಲ್ಯೂಟ್ಲಿ ಫೈನ್ ಬಿಕಾಸ್ ನಾವು ಎಂಡಲ್ಲಿ ಅದನ್ನ ಕುಕ್ ಮಾಡ್ತೀವಲ್ಲ ಹೇಗಿದ್ರು. ಸೊ ಫಸ್ಟ್ ನಾನು ಎಣ್ಣೆಯಲ್ಲಿ ಕಡಲೆಕಾಯಿ ಬೀಜನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡ್ಮೇಲೆ ಅದೇ ಎಣ್ಣೆಗೆ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ. ಬೇಸಿಕ್ ಸಿಂಪಲ್ ಒಗ್ಗರಣೆ: ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಹಿಂಗು, ಅರಿಶಿನ, ಕರಿಬೇವು ಇದೆಲ್ಲ ಹಾಕಿದ್ಮೇಲೆ ನಾವು ಮಿಕ್ಸ್ ಮಾಡಿಟ್ಕೊಂಡಿರೋಂಥ ಅವಲಕ್ಕಿ ಇವಾಗ ಚೆನ್ನಾಗಿ ನೆಂದು ಸಾಫ್ಟ್ ಆಗಿದೆ. ಅದನ್ನು ಕೂಡ ಈ ಒಗ್ಗರಣೆಗೆ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲಿಂದ ಸ್ವಲ್ಪ ತೆಂಗಿನ ತುರಿ ಉದುರಿಸಿ ರೋಸ್ಟ್ ಮಾಡಿಟ್ಕೊಂಡಿರೋಂಥ ಕಡಲೆಕಾಯಿ ಬೀಜನ ಹಾಕಿದ್ರೆ ಗೊಜ್ಜು ಅವಲಕ್ಕಿ ರೆಡಿ ಆಗುತ್ತೆ. ಆ್ಯಂಡ್ ಇದಂತೂ ಮಸ್ಟ್ ಅಲ್ವಾ ಕೃಷ್ಣ ಜನ್ಮಾಷ್ಟಮಿಗೆ. ಸೊ ಹಾಗೆ ಇಲ್ಲಿ ಅದು ಕೂಡ ರೆಡಿಯಾಗಿದೆ. ಆ್ಯಂಡ್ ಅಲ್ಲಿಗೆ ನಮ್ಮ ಮನೆಯಲ್ಲಿ ನಮ್ಮ ಮುದ್ದು ಕೃಷ್ಣನಿಗೆ ನಾವು ಮಾಡುವಂಥ ಒಂದು ಸಿಂಪಲ್ ಚಿಕ್ಕದಾದಂಥ ಪೂಜೆಗೆ ಏನೇನು ಬೇಕೋ ನೈವೇದ್ಯ ಅದೆಲ್ಲ ರೆಡಿಯಾಗಿದೆ. ಇನ್ನೀಗ ನಾವು ನಮ್ಮದೇ ರೀತಿಯಲ್ಲಿ ಭಕ್ತಿಯಿಂದ ನಮ್ಮನೆ ಕೃಷ್ಣನಿಗೆ ಪೂಜೆ ಮಾಡ್ತೀವಿ. ಈಗ ಈ ಪೂಜೆ ಪುನಸ್ಕಾರ ಅನ್ನೋದು ಎಲ್ಲರಿಗೂ ಇಟ್ಸ್ ಅ ವೆರಿ ಪ್ರೈವೇಟ್ ಆ್ಯಂಡ್ ಪರ್ಸನಲ್ ಥಿಂಗ್. ಅವ್ರವ್ರ ಭಕ್ತಿನ ಹೇಗೆ ಬೆಸ್ಟ್ ಎಕ್ಸ್ಪ್ರೆಸ್ ಮಾಡೋದು ಅನ್ನೋದು ಅವ್ರ ಮನಸ್ಸಿಗೆ ಗೊತ್ತಿರುತ್ತೆ. ನಮ್ಮ ಮನೇಲಿ ನಾವು ಗ್ರ್ಯಾಟಿಟ್ಯೂಡ್ ಅಥವಾ ಥ್ಯಾಂಕ್ಫುಲ್ನೆಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಮಕ್ಕಳಿಗೂ ಇದನ್ನೇ ಹೇಳ್ಕೊಡ್ತೀವಿ. ನಮಗೆ ದೇವರು ಅಥವಾ ಯೂನಿವರ್ಸ್ ಏನೆಲ್ಲ ಬ್ಲೆಸ್ ಮಾಡಿ ಕೊಟ್ಟಿದ್ದಾರೋ ಅದನ್ನೇ ನಾವು ವಾಪಸ್ ಅವರಿಗೆ ಆಫರ್ ಮಾಡಿ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಅಂತ ಹೇಳೋ ಒಂದು ಕಾನ್ಸೆಪ್ಟಲ್ಲಿ ನಂಬ್ತೀವಿ. ಆ್ಯಂಡ್ ಮಕ್ಕಳಿಗೂ ಕೂಡ ನಾವು ಅದನ್ನೇ ಪ್ರಾಕ್ಟೀಸ್ ಮಾಡಿಸ್ತೀವಿ. ಒಟ್ಟಿನಲ್ಲಿ ಒಳ್ಳೆ ಮನಸ್ಸಿಂದ ಏನೇ ಮಾಡಿದ್ರು ಆ ದೇವರು ಮೆಚ್ತಾರೆ ಅನ್ನೋದು ನಮ್ಮ ನಂಬಿಕೆ. ನೀವೇನಂತೀರಾ? ಹರೇ ಕೃಷ್ಣ 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 ಹರೇ ಹರೇ ಬೇಗನೆ ಬಾರೋ ಮುಖವನ್ನೇ ತೋರೋ ಕೃಷ್ಣ ನೀ ಬೇಗನೆ ಬಾರೋ.
Krishna Janmashtami. ನಿಮ್ಮೆಲ್ಲರ ಲೈಫಲ್ಲಿ ಗುಡ್ ಹೆಲ್ತ್, ಹ್ಯಾಪಿನೆಸ್, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಯಾವಾಗಲೂ ಇರಲಿ ಅಂತ ವಿಶ್ ಮಾಡ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.